ಶಲೋಮ್. ಇದನ್ನ ವೀಕ್ಷಿಸ್ತಾ ಇರುವಂತ ಎಲ್ಲ ದೇವ ಮಕ್ಕಳಿಗೂ ಪರಾತ್ಪರನು ಸರ್ವಶಕ್ತನು ಜೀವ ಸ್ವರೂಪನೂ ಆಗಿರುವಂತಹ ದೇವರಿಂದ ಸಮಾಧಾನವು ಸಂತೋಷವು ಕೃಪೆಯು ಉಂಟಾಗಲಿ. ಪ್ರಿಯ ದೇವ ಜನರೇ, ಸತ್ಯವೇದ ಅನ್ನುವಂಥದ್ದು ಒಂದು ಬಹಳ ಅದ್ಭುತವಾದಂತಹ ಒಂದು ಪುಸ್ತಕ. ಸತ್ಯವೇದ ಬಹಳ ಅತಿಶಯವಾದಂತ ಒಂದು ಗ್ರಂಥ. ಅದು ಪ್ರತಿಯೊಬ್ಬ ಮನುಷ್ಯನ ನಿಜ ಗುಣವನ್ನ ಬಯಲು ಮಾಡುವಂತ, ಪ್ರತಿಯೊಬ್ಬ ಮನುಷ್ಯನನ್ನ ಅವನ ಜೀವಿತದಲ್ಲಿ ಕನ್ನಡಿಯೋಪಾದಿಯಲ್ಲಿ ಅವನನ್ನ ತಿದ್ದಿ ಸರಿ ಮಾಡುವಂತ ಉತ್ತಮವಾದಂತ ಶ್ರೇಷ್ಠವಾದ ಪುಸ್ತಕ. ನಮ್ಮನ್ನ ಸ್ನೇಹಿತನಂತೆ ತಿದ್ದುವಂತ ಒಂದು ಗ್ರಂಥ. ಸೊ ಈ ಗ್ರಂಥದಲ್ಲಿ ಬಂದಿರುವಂತ ಒಂದೊಂದು ಮಾತುಗಳು ಅತಿ ಶ್ರೇಷ್ಠವಾದದ್ದು. ಇದರಲ್ಲಿ ಬಂದಿರುವಂತ ಒಂದೊಂದು ನುಡಿ ಅದ್ಭುತ, ಅತಿಶಯ, ಶ್ರೇಷ್ಠವಾದದ್ದು. ಇಂತಹ ಪುಸ್ತಕವನ್ನ, ಇಂತಹ ಗ್ರಂಥವನ್ನು ಓದ್ತಿರುವಂತ ನಾವುಗಳು ಭಾಗ್ಯವಂತರು. ಪ್ರಸಂಗಿಯಲ್ಲಿ ಒಬ್ಬ ರಾಜನು ಬರಿತಾ ಇದ್ದಾನೆ, ವ್ಯರ್ಥವೋ ವ್ಯರ್ಥ, ಸಮಸ್ತವೂ ವ್ಯರ್ಥ. ಎಲ್ಲವುಗಳನ್ನ ಪಡೆದುಕೊಂಡು ಎಲ್ಲವುಗಳನ್ನ ಅನುಭವಿಸಿ ರಾಜ್ಯಾಡಳಿತದಲ್ಲಿ ಸಮಸ್ತವನ್ನ ಕಂಡಂತ ಒಬ್ಬ ರಾಜ. ಅವನ ಹಾಗೆ ಐಶ್ವರ್ಯವಂತರಿರ್ಲಿಲ್ಲ, ಅವನ ಹಾಗೆ ಬುದ್ಧಿವಂತರಿರ್ಲಿಲ್ಲ, ಅವನ ಹಾಗೆ ಜ್ಞಾನೋಕ್ತಿಗಳನ್ನ ಬರೆದಂತವರು. ಅವನ ಜ್ಞಾನೋಕ್ತಿಗಳು, ಅವನ ಪದ್ಯಗಳು ಬಹಳ ವಿಶೇಷವಾದದ್ದು. ಅಂತ ಒಬ್ಬ ವ್ಯಕ್ತಿ ಬರಿತಾ ಇದ್ದಾನೆ, ವ್ಯರ್ಥವೋ ವ್ಯರ್ಥ, ಸಮಸ್ತವೂ ವ್ಯರ್ಥ. ಯಾಕೆ ಬರಿತಾ ಇದ್ದಾನೆ? ಜೀವನ ಅವನು ಕಂಡಿದ್ದು ವ್ಯರ್ಥವೇ, ಸಮಸ್ತವೂ ವ್ಯರ್ಥ. ದೇವರು ಸಮಸ್ತವನ್ನ ವ್ಯರ್ಥತ್ವಕ್ಕೆ ಒಳಪಡಿಸಿದ್ದಾನೆ. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ಈ ಲೋಕಕ್ಕೆ ತನ್ನ ತಾಯಿಯ ಗರ್ಭದಿಂದ ಆಚೆ ಬರ್ತಾನೆ. ತನ್ನ ತಾಯಿಯ ಗರ್ಭದಿಂದ ಆಚೆ ಬಂದ ಮೊದಲನೇ ದಿನದಿಂದ ಅವನ ಬಾಲ್ಯ ಆರಂಭ ಆಗುತ್ತೆ. ಅವನು ಆ ಬಾಲ್ಯದಲ್ಲಿ ಆಟ ಆಡುತ್ತಾ ತನ್ನ ಕುಟುಂಬದೊಟ್ಟಿಗೆ, ತನ್ನ ತಂದೆ ತಾಯಿಗಳೊಟ್ಟಿಗೆ ತನ್ನ ಬಾಲ್ಯದ ಬದುಕನ್ನ ಬದುಕ್ತಾನೆ. ಅವನು ಬೆಳೆದಂತೆಲ್ಲ ಯೌವನಸ್ಥನಾಗಿ ಮಾರ್ಪಡ್ತಾನೆ. ಯೌವನಸ್ಥನಾಗುವಾಗ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಟ್ಟು, ಕೆಲವು ಮಕ್ಕಳು ಯೌವನಸ್ಥರಾಗುವಾಗ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ಟು ವಿದ್ಯಾಭ್ಯಾಸವನ್ನ ಕಲಿಯುತ್ತಾ ಜ್ಞಾನಿಗಳಾಗಿ, ಪಂಡಿತರಾಗಿ ಮಾರ್ಪಟ್ಟು, ಅದಾದ ಮೇಲೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಒಳ್ಳೆಯ ಕೆಲಸಕ್ಕೆ ಸೇರ್ಕೊಳ್ತಾರೆ. ಉತ್ತಮ ಸಂಬಳ ಸಿಗುವಂತ ಕೆಲಸಕ್ಕೆ ಸಿಕ್ಕಾಕೊಳ್ತಾರೆ. ಕೆಲವರು ಒಳ್ಳೆಯ ಸಂಬಳ, ಒಳ್ಳೆಯ ಪ್ರಮೋಷನ್ಸ್ ಮಾತ್ರವಲ್ಲದೆ ಒಳ್ಳೆಯ ಕಂಪನಿಗಳನ್ನ ಹುಡುಕಿ ಹೋಗ್ತಾರೆ. ಕೆಲವರು ಕಂಪನಿಗಳನ್ನೇ ಹುಟ್ಟಿ ಹಾಕ್ತಾರೆ. ಕೆಲವರು ಬಿಸಿನೆಸ್ಗಳನ್ನ ಮಾಡ್ತಾರೆ. ಹೀಗೆ ಬೆಳೆಯುತ್ತಾ ಹೋಗ್ತಾರೆ. ಆಸ್ತಿಗಳನ್ನ ಸಂಪಾದಿಸಿಕೊಳ್ತಾರೆ, ಐಶ್ವರ್ಯವನ್ನ ಸಂಪಾದಿಸಿಕೊಳ್ತಾರೆ, ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿಕೊಳ್ತಾರೆ. ಇನ್ನೂ ಕೆಲವರು ಉತ್ತಮವಾದಂತ ಬದುಕುಗಳನ್ನೇ ಕಟ್ಟಿಕೊಟ್ಟು ಅನೇಕರಿಗೆ ಜೀವನೋಪಾಯವನ್ನ ಹುಡುಕಿಕೊಡ್ತಾರೆ. ಅನೇಕರು ಜೀವಿತಗಳನ್ನ ಕಟ್ಟಿಕೊಳ್ಳುವುದಕ್ಕೆ ಅವರೇ ಕಂಪನಿಗಳನ್ನ ಮಾತ್ರವಲ್ಲದೆ ಅನೇಕ ಆಶ್ರಯಗಳನ್ನ ಜನರಿಗೆ ಮಾಡಿಕೊಡ್ತಾರೆ. ಅದಾದ ಮೇಲೆ ಬೆಳೆದು ಸಂಪನ್ನನಾಗಿ, ಸಮೃದ್ಧನಾಗಿ, ಐಶ್ವರ್ಯವಂತನಾಗಿ, ಸಕಲ ಐಶ್ವರ್ಯದಲ್ಲಿ ಜೀವಿಸುತ್ತಾ ಮದುವೆ ಆಗ್ತಾನೆ. ಮದುವೆ ಆದ ಮೇಲೆ ಇನ್ನಷ್ಟು ಐಶ್ವರ್ಯವನ್ನ ಕೂಡಿಸಿಟ್ಕೊಳ್ತಾನೆ. ಇನ್ನ ಮಕ್ಕಳಿಗೆ, ತನ್ನ ವಂಶಾಭಿವೃದ್ಧಿಗೆ ಐಶ್ವರ್ಯವನ್ನ ಕೂಡಿಸಿಟ್ಕೊಳ್ತಾನೆ, ಐಶ್ವರ್ಯವನ್ನ ಸಂಪಾದಿಸಿಕೊಳ್ತಾನೆ. ತನಗೆ ಮಕ್ಕಳು ಸಂತಾನ ಆದ ಮೇಲೆ ತನಗೆ ಆದಂತಹ ಸಂತಾನವನ್ನ ಬೆಳೆಸಿ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಉತ್ತಮವಾದಂತ ಜೀವಿತಕ್ಕೆ ನಡೆಸ್ತಾನೆ. ಅವನು ದೊಡ್ಡವನಾದ ಮೇಲೆ ತನ್ನ ಮಗಳಿಗೂ ಮದುವೆ ಮಾಡಿ, ಆ ಮದುವೆ ಪ್ರಯಾಸದಲ್ಲೆಲ್ಲ ಕೆಲವರು ರೋಗಗಳಲ್ಲಿ ಬೀಳ್ತಾರೆ, ಕೆಲವರು ರೋಗಗ್ರಸ್ತರಾಗ್ತಾರೆ, ಅನೇಕ ರೋಗಗಳನ್ನ ಮೈ ಮೇಲೆ ಹಾಕೊಳ್ತಾರೆ. ಆದ್ರೂ ಕೂಡ ಪಟ್ಟು ಬಿಡದೆ ತನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಅವರಿಗೆ ಮದುವೆ ಮಾಡ್ತಾನೆ. ಅವರಿಗೆ ಮದುವೆ ಎಲ್ಲ ಆದ್ಮೇಲೆ ಅವನ ಜೀವಿತ, ಮಗಳ ಜೀವಿತವನ್ನ ಕಟ್ಟಿಕೊಟ್ಟು ಅವರು ಸಂತಾನ ಬೆಳಿಲಿಕ್ಕೆ ಹೋಗುತ್ತೆ. ಅವರು ದೊಡ್ಡವರಾಗ್ತಾರೆ, ಅವರು ಮಕ್ಕಳಾಗ್ತಾರೆ. ಅವ್ರ ಮಕ್ಕಳು ಬೆಳವಣಿಗೆ ಆಗ್ತಿರುವಾಗ ಈ ಮನುಷ್ಯ ಮುದುಕನಾಗ್ತಾನೆ. ಮುದುಕನಾದ ಮೇಲೆ ಮೊಮ್ಮಕ್ಕಳ ಬೆಳವಣಿಗೆಯನ್ನು ನೋಡಿ ತಾನು ಈ ಲೋಕದ ಜೀವಿತವನ್ನ ಮುಗಿಸಿ ಉಸಿರನ್ನ, ತನ್ನ ಜೀವಿತದಲ್ಲಿ ನಿಟ್ಟುಸಿರನ್ನ ಬಿಟ್ಟು ತನ್ನ ಜೀವಿತದ ಅಂತ್ಯ ದಿನಗಳನ್ನ ಮುಗಿಸ್ತಾನೆ. ಇಷ್ಟೇ ಜೀವನ, ಇಷ್ಟೇ ಬದುಕು, ಇಷ್ಟೇ ಮನುಷ್ಯನ ಜೀವನ. ಇದನ್ನು ಒಬ್ಬ ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ಇದನ್ನು ವೀಕ್ಷಿಸ್ತಾ ಇರುವಂತ ನೀನು ಯಾರೇ ಆಗಿರು, ನೀನು ದೊಡ್ಡ ಪೊಲಿಟಿಷಿಯನ್ನೇ ಆಗಿರು, ನೀನು ದೊಡ್ಡ ವ್ಯಕ್ತಿನೇ ಆಗಿರು, ನೀನು ಯಾವುದೇ ಮನುಷ್ಯನಾಗಿರು, ನೀನು ಎಂಥ ಪದವಿಯಲ್ಲೇ ಇರು, ನೀನು ಯಾವುದೇ ಉನ್ನತವಾದ ಹುದ್ದೆಯಲ್ಲಿರು,
ನೀನು ಎಂತಹ ಅತಿಶಯವಾದ ಆಶೀರ್ವಾದದಲ್ಲಿ, ನೀನು ಎಷ್ಟೇ ಜ್ಞಾನವಂತನಾಗು, ನೀನು ಎಷ್ಟೇ ವಿದ್ಯಾಭ್ಯಾಸ ಮಾಡಿರು, ನೀನು ಎಷ್ಟೇ ದೊಡ್ಡ ಫಿಲಾಸಫರ್ ಆಗಿರು, ನೀನು ಎಷ್ಟೇ ದೊಡ್ಡ ಸೈಂಟಿಸ್ಟ್ ಆಗಿರು, ಇದಕ್ಕಿಂತ ಹೆಚ್ಚಿಂದ ಏನಾದ್ರೂ ಇದೆಯಾ? ಇದಕ್ಕಿಂತ ಇದನ್ನು ಬಿಟ್ಟು ಬೇರೆ ಏನಾದ್ರೂ ಜೀವನ ಇದೆಯಾ? ಇಲ್ಲ. ಹಾಗಾದ್ರೆ ಇಷ್ಟರೊಳಗಡೆ ಯಾಕೆ ನಾವು ಅನೇಕರನ್ನ ದ್ವೇಷಿಸ್ತಾ ಇದ್ದೇವೆ? ಇಷ್ಟರಲ್ಲೇ ಯಾಕೆ ಅನೇಕರನ್ನ ತುಳಿತಾ ಇದ್ದೇವೆ? ಇಷ್ಟೇ ಜೀವನಕ್ಕೆ ಯಾಕೆ ಮತ್ತೊಬ್ಬರನ್ನ ಬೆಳೆಯದಂತೆ ಮಾಡ್ತಾ ಇದ್ದೇವೆ? ಇಷ್ಟೇ ಜೀವನಕ್ಕೆ ಯಾಕೆ ಇನ್ನೊಬ್ರು ಬೆಳಿಬಾರದು ಅಂತ ಹೇಳಿ, ಇನ್ನೊಬ್ರು ಉದ್ಧಾರ ಆಗಬಾರದು ಅಂತ ಹೇಳಿ, ಇನ್ನೊಬ್ರು ಶ್ರೇಷ್ಠ ಪದವಿಗೆ ಬರಬಾರದು ಅಂತ ಹೇಳಿ ತುಳಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ? ಯಾಕೆ ತಾರತಮ್ಯಗಳನ್ನ ಮಾಡ್ತಾ ಇದ್ದೇವೆ? ಯಾಕೆ ಜಾತಿ ಭೇದಗಳನ್ನ ಮಾಡ್ತಾ ಇದ್ದೇವೆ? ಯಾಕೆ ಧರ್ಮ ಭೇದಗಳನ್ನ ಮಾಡಿಕೊಂಡು ಶಾಂತಿಯನ್ನ ಕೆದರಿಕೊಂಡು, ಒಬ್ರಿಗೊಬ್ರು ಜಗಳ ಆಡಿಕೊಂಡು, ಒಬ್ರಿಗೊಬ್ರು ಹೊಡೆದಾಡಿಕೊಂಡು, ಒಬ್ರನ್ನೊಬ್ರು ಕೊಲೆ ಮಾಡಿಕೊಂಡು, ಒಬ್ಬರ ಆಸ್ತಿಯನ್ನು ಒಬ್ರು ಹೊಡೆದುಕೊಂಡು, ಯಾಕೆ? ಇಷ್ಟೇ ಅಲ್ವಾ ಜೀವನ? ಇಷ್ಟೇ ಅಲ್ವಾ ಬದುಕು? ಅದೇ ಶಾಂತಿಯಿಂದ ಬದುಕಬಹುದಲ್ವಾ? ಅದೇ ಸಮಾಧಾನದಿಂದ ಬದುಕಬಹುದಲ್ವಾ? ಒಬ್ರನ್ನೊಬ್ರು ಪ್ರೀತಿಸಿಕೊಂಡು ಬದುಕಬಹುದಲ್ವಾ? ಒಬ್ರನ್ನೊಬ್ರು ಅನ್ಯೋನ್ಯತೆಯಿಂದ ಬದುಕಬಹುದಲ್ವಾ? ಇಷ್ಟೇ ಜೀವನಕ್ಕೆ ಯಾಕೆ ಇಷ್ಟೆಲ್ಲ ಪರದಾಟ? ಯಾಕೆ ಇಷ್ಟೆಲ್ಲ ಹೋರಾಟ? ಯಾಕೆ ಇಷ್ಟೆಲ್ಲ ಜಗಳ? ಯಾಕೆ ಇಷ್ಟೆಲ್ಲ ತುಳಿಯುವಿಕೆ? ಯಾಕೆ ಇಷ್ಟೆಲ್ಲ ಆಟಿಟ್ಯೂಡ್? ಯಾಕೆ ಇಷ್ಟೆಲ್ಲ ಸ್ವಭಾವಗಳು ತೋರಿಸಿ ಜೀವನದಲ್ಲಿ ಶೂನ್ಯದ ಬದುಕಿಗೆ ನಾವು ಬರ್ತಾ ಇದ್ದೇವೆ? ಇಡೀ ಪ್ರಪಂಚ ಅದಕ್ಕೆ ಸೃಷ್ಟಿಕರ್ತನಾದ ಆ ರಕ್ಷಕನಾದ ಯೇಸು ಕ್ರಿಸ್ತನು, ಜಗದ್ರಕ್ಷಕನಾದಂತ ಯೇಸು ಕ್ರಿಸ್ತನು, ಜಗದುತ್ಪತ್ತಿಗಿಂತ ಮುಂಚೆ ಅದ್ಭುತವಾಗಿ ಬದುಕಿದಂತ ಆ ನನ್ನ ಸರ್ವಶಕ್ತನಾದ ದೇವರು ಆತನು ಹೇಳಿದಾನೆ, ಆತನು ಸಮಸ್ತವನ್ನ ಶೂನ್ಯದಲ್ಲಿ ಅಡಗಿಸಿಟ್ಟಿದ್ದಾನೆ. ನಾವು ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತೇವೆ? ಬಹಳ ಯೋಚನೆ ಮಾಡಿ ಪ್ರಿಯ ಸಹೋದರ ಸಹೋದರಿ. ನಾವು ನಿತ್ಯತ್ವದ ಬದುಕನ್ನು ಎಲ್ಲಿ ಕಳೀತೇವೆ? ಯೋಚನೆ ಮಾಡಿ. ನಾವು ನಿತ್ಯತ್ವ, ಈ ಲೋಕ ಮುಗಿದು ಹೋದಂತ ಮರುಕ್ಷಣ ನಾವು ಎಲ್ಲಿ ಬದುಕ್ತೇವೆ? ಎಲ್ಲಿ ಜೀವಿಸ್ತೇವೆ? ನಮ್ಮ ಒಳ್ಳೆತನ, ನಮ್ಮ ಕಾರ್ಯಗಳೆಲ್ಲ, ನಮ್ಮ ಸಂಪಾದನೆ ನಮ್ಮ ಹಿಂದೆ ಬರೋದಿಲ್ಲ, ನಮ್ಮ ಐಶ್ವರ್ಯ ನಮ್ಮ ಹಿಂದೆ ಬರೋದಿಲ್ಲ, ನಾವು ಐಷಾರಾಮಿ ಬದುಕು ನಮ್ಮ ಹಿಂದೆ ಬರೋದಿಲ್ಲ, ದೊಡ್ಡ ದೊಡ್ಡ ಬಂಗಲೆಗಳು ನಮ್ಮ ಹಿಂದೆ ಬರೋದಿಲ್ಲ. ನಮ್ಮ ಹಿಂದೆ ಬರುವಂತದ್ದು ಯಾವುದು? ನಾವು ಎಲ್ಲಿ ಹೋಗ್ತೇವೆ? ನಾವೆಲ್ಲಿ ನಿತ್ಯವನ್ನ ಕಳಿತೇವೆ? ನಾವೆಲ್ಲಿ ನಿತ್ಯತ್ವದ ಜೀವಿತವನ್ನ ಕಳಿತೇವೆ? ವಾಟ್ ಅಬೌಟ್ ಅವರ್ ಫ್ಯೂಚರ್? ವಾಟ್ ಅಬೌಟ್ ಅವರ್ ಇಟರ್ನಲ್ ಲೈಫ್? ಒಂದ್ಸಾರಿ ಯೋಚನೆ ಮಾಡಿದ್ದೀರಾ? ಇವತ್ತು ಕುತ್ಕೊಂಡು ಯೋಚನೆ ಮಾಡಿ. ವಾಟ್ ಅಬೌಟ್ ಆಫ್ಟರ್ ಮೈ ಡೆತ್? ನನ್ನ ಮರಣದ ನಂತರ ನನ್ನ ಬದುಕೇನೋ? ನನ್ನ ಜೀವಿತ ಏನೋ? ಈ ಲೋಕಕ್ಕೆ ಏನೇನೆಲ್ಲ ಮಾಡ್ಕೊಂಡಿದ್ದೀನೋ, ಏನೆಲ್ಲ ಸಂಪಾದಿಸಿದ್ದೀನೋ ಅಷ್ಟೇನ? ಇನ್ನೇನಾದ್ರೂ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೋ. ಆ ನನ್ನ ರಕ್ಷಕನಾದಂತ ಯೇಸು ಕ್ರಿಸ್ತನು, ಆ ನನ್ನ ಜೀವ ಸ್ವರೂಪನಾದಂತ ದೇವರು, ಆ ಪರಂಜ್ಯೋತಿ ಆದ ದೇವರು, ಆ ಮರಣ ಗೆದ್ದಂತ ದೇವರು ತನ್ನ ಸರ್ವೈಶ್ವರ್ಯವನ್ನು ಬಿಟ್ಟು, ಮಹಿಮೆಯನ್ನು ಬಿಟ್ಟು ಮಾನವ ಕುಲವನ್ನು ರಕ್ಷಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಮಾನವ ಕುಲವನ್ನು ಈ ಶೂನ್ಯ ಬದುಕಿನಿಂದ, ಈ ಶೂನ್ಯವಾದ ಜೀವಿತದಿಂದ ಅದನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುವುದಕ್ಕೋಸ್ಕರವಾಗಿ, ಆ ಪರಲೋಕದ ಸಾನ್ನಿಧ್ಯಕ್ಕೆ ಕರ್ಕೊಂಡು ಹೋಗುವುದಕ್ಕೋಸ್ಕರವಾಗಿ, ಆ ಪರಲೋಕದ ನಿತ್ಯತ್ವಕ್ಕೆ, ಆ ನಿತ್ಯ ಜೀವ ಕೊಡುವುದಕ್ಕೆ ತಾನೇ ಬಲಿದಾಗಿ ಬಂದ, ತಾನೇ ಬಲಿದಾನವಾಗಿ ಬಂದ, ತಾನೇ ಯಜ್ಞವಾಗಿ ಬಂದ, ತಾನೇ ಪ್ರತಿಯೊಬ್ಬ ಮನುಷ್ಯನಿಗೆ ಯಜ್ಞದ ಸ್ವರೂಪನಾಗಿ ಬಂದ. ಆತನನ್ನು ನಂಬುವ ಪ್ರತಿಯೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ. ಅದರ ಗುರುತು ತನ್ನ ಮಗನಾದಂತ ಯೇಸು ಕ್ರಿಸ್ತನೇ ಲೋಕಕ್ಕೆ ಕಳಿಸಿಕೊಟ್ಟ. ಆತನನ್ನೇ ಅರ್ಪಿಸಿದ, ಶಿಲುಬೆ ಮೇಲೆ ಪ್ರಾಣ ಕೊಟ್ಟು ಸಮಾಧಿಯಲ್ಲಿಪಟ್ಟು 3ನೇ ದಿನ ಎದ್ದು ಬಂದಿದ್ದಾನೆ. ಆತನ ಮೃತ್ಯುಂಜಯನಾದಂತ ದೇವರು, ಮರಣವನ್ನ ಗೆದ್ದ ದೇವರು, ನನ್ನನ್ನ ನಿತ್ಯ ನರಕದಿಂದ, ನಿತ್ಯ ನಾಶನದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ನಡೆಸುವುದಕ್ಕಾಗಿ ಬಂದಂತ ಅದ್ಭುತವಾದ ದೇವರು. ಆ ದೇವರು ಇವತ್ತು ನಿನ್ನನ್ನು ಕರೀತಾ ಇದ್ದಾನೆ. ಆ ರಕ್ಷಕನಾದ ದೇವರು ನಿನ್ನನ್ನ ಕರೀತಾ ಇದ್ದಾನೆ. ನಿನ್ನ ಪಾಪಕೃತ್ಯದಿಂದ ನಿನ್ನ ಮನ ತಿರುಗಿ ಬಾ. ನಿನ್ ಜೀವಿತದಲ್ಲಿ ಏನೆಲ್ಲ ನೀನು ಸಂಪಾದಿಸಿಕೊಂಡ್ರು, ಎಷ್ಟೇ ಐಶ್ವರ್ಯ ಸಂಪಾದಿಸಿಕೊಂಡ್ರು ಶೂನ್ಯ. ಆ ಶೂನ್ಯವಾದ ಬದುಕಿನಿಂದ ತಿರುಗಿ ನನ್ನ ಕಡೆಗೆ ತಿರುಕೋ. ಸೃಷ್ಟಿಕರ್ತ ನಾನೇ ಸೃಷ್ಟಿಕರ್ತನಾದ ಅದ್ಭುತವಾದ ದೇವರು, ಆದಿಯಲ್ಲಿದ್ದವನು, ಆದಿ ಸಂಭೂತನಾದ ದೇವರು ನಾನು ಎಂಬುದಾಗಿ ಯೇಸು ಹೇಳ್ತಾ ಇದ್ದಾನೆ. ಆತ ನಂಬುವ ಪ್ರತಿಯೊಬ್ಬರು ನಾಶವಾಗುವುದಿಲ್ಲ. ಅವರು ನಿತ್ಯ ಜೀವದಲ್ಲಿ ನಿತ್ಯತ್ವಕ್ಕೂ ಮಹಿಮೆಯಲ್ಲಿ ಬದುಕ್ತಾರೆ. ನೀನು ಬದುಕಬೇಕಾ? ನೀನು ನಿತ್ಯ ಮಹಿಮೆಯಲ್ಲಿ ಜೀವಿಸಬೇಕಾ? ಆ ನಿತ್ಯ ಜೀವದಲ್ಲಿ ನೀನು ಬದುಕಬೇಕಾ? ಹಾಗಾದ್ರೆ ರಕ್ಷಕನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಸ್ವೀಕರಿಸಿಕೊಂಡು, ಆತನನ್ನ ದೇವ ಸಂಬೂತನಾಗಿ, ಆತನನ್ನ ಸೃಷ್ಟಿಕರ್ತನಾಗಿ ಸ್ವೀಕರಿಸಿಕೊಂಡು ನಿನ್ನ ಬದುಕನ್ನು ಆತನಿಗೆ ಒಪ್ಪಿಸಿಕೊಡುವುದಾದ್ರೆ, ನೀನು ಯಾವುದೇ ವ್ಯಕ್ತಿ ಆಗಿರು, ನಿನ್ನ ಪಾಪಗಳಿಂದ ದೇವರ ಕಡೆಗೆ ತಿರುಗಿಕೊಂಡು, ನಿನ್ನ ದ್ರೋಹಗಳಿಂದ ಪರಿಹರಿಸಿಕೊಂಡು, ನಿನ್ನ ನಿತ್ಯತ್ವದ ಜೀವಿತದಲ್ಲಿ ಆಶ್ರಯಕರ್ತನಾಗಿರುವಂತ ಯೇಸುವಿನ ಕಡೆ ತಿರುಗಿಕೊಂಡು ಅವರನ್ನು ನಂಬಿ, ಅವರನ್ನ ಪ್ರೀತಿಸುವುದಾದ್ರೆ, ಅವರನ್ನ ನಂಬಿ ಅವರನ್ನ ಹಿಂಬಾಲಿಸುವುದಾದ್ರೆ ನೀನು ನಿತ್ಯ ಜೀವನದಲ್ಲಿರುವೆ.
ಕರ್ತನಿನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.